ವೀಕ್ಷಕರೇ, ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ. ನಾನಿವತ್ತು ಒಂದು ಚಿಕ್ಕದಾದ ರಂಗೋಲಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಪುಟ್ಟದಾಗಿ ತುಳಸಿ ಮುಂದೆ ಅಥವಾ ಮನೆ ಮುಂದೆ ಹಾಕೋದಕ್ಕೆ ತುಂಬಾ ಲಕ್ಷಣವಾಗಿರುತ್ತೆ. ನೋಡ್ತಿದ್ದೀರಲ್ಲ, 6ರಿಂದ 6 ಚುಕ್ಕೆ ಇಡ್ತಾ ಇದ್ದೀನಿ ನಾನು. ಎರಡೂ ಸೈಡ್ 6ರಿಂದ 6 ಇಟ್ಕೊಳ್ಳಿ. ಉದ್ದನೂ 6 ಇರಬೇಕು, ಅಗಲನೂ 6 ಇರಬೇಕು. ನೋಡ್ತಿದ್ದೀರಲ್ಲ, ಸೊ ಈ ಥರ ಮಧ್ಯಕ್ಕೆ ಸೈಡಲ್ಲಿ ಈ ಥರ ನೀಟಾಗಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನನಗಿಲ್ಲಿ ನನ್ನ ಮನೆ ಟೈಲ್ಸು ವೈಟ್ ಕಲರ್ ಆಗಿರೋದ್ರಿಂದ ನನಗೆ ಅಷ್ಟು ಡಾರ್ಕಾಗಿ ಕಾಣೋದಿಲ್ಲ ವೈಟ್ ನೆಲದಲ್ಲಿ ಹಾಕಿದ್ರೆ. ಸೊ ಹಾಗಾಗಿ ನಾನು ಈ ಥರ ಟೇಬಲಲ್ಲಿ ಹಾಕ್ತಿದ್ದೀನಿ. ಸೊ ನನಗೂ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಖಂಡಿತ ನಾನು ನೆಕ್ಸ್ಟ್ ಟೈಮು ನೆಲದಲ್ಲೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಈಸಿಯಾಗಿದೆ, ಸಿಂಪಲ್ಲಾಗಿದೆ. ನೀವು ಕೂಡ ಮನೆ ಮುಂದೆ ದಿನ ಬೆಳಗ್ಗೆ ಇದ್ದರೆ ಏನು ಹಾಕೋದು, ಯಾವ ಥರ ರಂಗೋಲಿ ಹಾಕೋದು ಅಂತ ಅನ್ನೋರಿಗೆ ಇದೊಂದು ಹೊಸದಾಗಿ ಹಾಗೆ ತುಂಬ ಸಿಂಪಲ್ಲಾಗಿದೆ ರಂಗೋಲಿ ಅಂತ ಹೇಳ್ಬೋದು. ನೋಡ್ತಿದ್ದೀರಲ್ಲ, ತುಂಬ ಈಸಿಯಾಗಿದೆ, ಬೇಗನೂ ಹಾಕ್ಬೋದು. ಸೊ ಇದನ್ನು ಅಕ್ಕಿ ಹಿಟ್ಟಿಂದನೂ ಹಾಕ್ತಾರೆ. ನಾನು ಆ್ಯಕ್ಚುಲಿ ಯಾವಾಗಲೂ ಅಕ್ಕಿ ಹಿಟ್ಟಿಂದನೇ ಹಾಕೋದು. ಏಕೆಂದರೆ ನಮ್ಮ ಮನೆಯಲ್ಲಿ ಒಂದು ಪುಟಾಣಿ ನಾಯಿ ಮರಿ ಇದೆ, ಅವಳ ಹೆಸರು ಬೆಲ್ಲ. ಸೊ ಅವಳು ಗೊತ್ತಲ್ವ, ಆಚೆ ಈಚೆ ಓಡಾಡುವಾಗ ಅದ್ರ ಮೇಲೇ ಓಡಾಡ್ತಿರ್ತಾಳೆ. ಹಾಗೆ ನನ್ನ ಮಗ ಇದ್ದಾನೆ. ಸೊ ಈ ಥರ ರಂಗೋಲಿಯಲ್ಲಿ ಏನಾದರೂ ರಂಗೋಲಿ ಪುಡಿಯಲ್ಲಿ ಏನಾದರೂ ಹಾಕಿದ್ರೆ 1 ಅವರ್ ಕೂಡ ಇರೋದಿಲ್ಲ, ಎಲ್ಲನೂ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ರುಬ್ಬಿ ಇಟ್ಕೊಂಡು ಮಾಡಿದ್ದೀನಿ. ಖಂಡಿತ ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ನೋಡ್ತಿದ್ದೀರಲ್ಲ, ಎಷ್ಟು ಈಸಿಯಾಗಿ ತುಂಬ ಬೇಗನೆ ಆಗಿಬಿಡುತ್ತೆ ಅಂತ. ಸೊ ನೀವು ಕೂಡ ತುಳಸಿ ಮುಂದೆ ಅಥವಾ ಮನೆ ಮುಂದೆ ಯಾರಾದರೂ ಹಾಕೋರಿದ್ರೆ ಖಂಡಿತ ಇದನ್ನು ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ, ಲಕ್ಷಣವಾಗಿರುತ್ತೆ. ಸೊ ನೋಡ್ತಿದ್ದೀರಲ್ಲ, ಸೊ ನಾನು ನೆಕ್ಸ್ಟ್ ಟೈಮ್ ನೆಲದಲ್ಲಿ ಅಥವಾ ಬುಕ್ಕಲ್ಲಿ ಬರೆಯೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಕಲರೆಲ್ಲ ಫಿಲ್ ಮಾಡಿ ಆ ಥರ ಮಾಡ್ತೀನಿ. ಸೊ ಇದೊಂದು ಟ್ರೈ ಮಾಡೋಣ ಅಂತ ಮಾಡಿದೆ. ಅಷ್ಟು ಫುಲ್ಲಾಗಿ ಕಂಪ್ಲೀಟಾಗಿ ಬಂದಿಲ್ಲ. ಸಿಂಪಲ್ಲಾಗಿರಲಿ ಅಂದರೆ ನೀವು ಎಷ್ಟೇ ಹಾಕ್ಕೊಳ್ಬೋದು. ಈ ಥರ ಅರಿಶಿನ ಕುಂಕುಮ ಇಟ್ಬಿಟ್ಟು ಎಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಇಲ್ಲ ನನಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ಸೊ ನೀವು ಮುಂದೆ ಕಂಟಿನ್ಯೂ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಚಿಕ್ಕದಾದ ಪುಟ್ಟದಾದ ರಂಗೋಲಿ. ನೀವು ಕೂಡ ತುಳಸಿ ಮುಂದೆ ಅಥವಾ ಮನೆ ಮುಂದೆ ದಿನಾಲೂ ರಂಗೋಲಿ ಹಾಕೊಂಡಿದ್ರೆ ಖಂಡಿತ ಇದು ಒಮ್ಮೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ, ಈಸಿಯಾಗೂ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.